ನಮಸ್ಕಾರ. ನೋಡಿ, ಅಂಜನಾದ್ರಿ ಬೆಟ್ಟದಲ್ಲಿ ನೀವೇನಾದರೂ ಹೋದಾಗ ಅಲ್ಲಿ ಹನುಮಾನ್ ಚಾಲೀಸ್ನ 7 ಬಾರಿ ಭಕ್ತಿಯಿಂದ ಪಠಣೆ ಮಾಡಿ ನೋಡಿ. ಆಂಜನೇಯ ಸ್ವಾಮಿ ಚಮತ್ಕಾರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕಲಿಯುಗದಲ್ಲಿ ಶಕ್ತಿಶಾಲಿ ಹನುಮಂತ ಪವಾಡನೇ ಬೇರೆ. ಪ್ರತಿ ಗ್ರಾಮದಲ್ಲಿ ತಗೊಳ್ಳಿ, ಪ್ರತಿ ಹೋಬಳಿಯಲ್ಲಿ ತಗೊಳ್ಳಿ, ಪ್ರತಿ ತಾಲೂಕಿನಲ್ಲೂ ತಗೊಳ್ಳಿ, ಪ್ರತಿ ಡಿಸ್ಟಿಕ್ನಲ್ಲೂ ತಗೊಳ್ಳಿ, ಪ್ರತಿ ಸ್ಟೇಟ್ನಲ್ಲೂ ತಗೊಳ್ಳಿ, ಯಾವ ದೇವಸ್ಥಾನ ಇರುತ್ತೋ ಗೊತ್ತಿಲ್ಲ, ಬಟ್ ಹನುಮಂತನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಇದ್ದೇ ಇರುತ್ತೆ. ಒಂದು ಸಣ್ಣ ಹಳ್ಳಿಗಳಲ್ಲಿ ತಗೊಳ್ಳಿ, ಸಣ್ಣ ಗ್ರಾಮ ತಗೊಳ್ಳಿ, ಹೋಬಳಿ ತಗೊಳ್ಳಿ, ತಾಲೂಕು ತಗೊಳ್ಳಿ, ಡಿಸ್ಟಿಕ್ ತಗೊಳ್ಳಿ, ಸ್ಟೇಟ್ ತಗೊಳ್ಳಿ, ಎಲ್ಲ ಊರುಗಳಲ್ಲಿ ಹನುಮಂತನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದೇ ಇರುತ್ತೆ. ಆಂಜನೇಯ ಸ್ವಾಮಿ ಚಿರಂಜೀವಿ. ಯಾರು ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು 7 ಬಾರಿ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾರೋ, ಅದರಲ್ಲೂ ನಾಳೆ ಬೇರೆ ಹನುಮ ಜಯಂತಿ. ಈ ಹನುಮ ಜಯಂತಿ ದಿನ 7 ಬಾರಿ, ನಾಳೆ ಹುಣ್ಣಿಮೆ, ಶನಿವಾರ ಹನುಮ ಜಯಂತಿ, 7 ಬಾರಿ ಹನುಮಾನ್ ಚಾಲೀಸ್ ಪಠಣೆ ಮಾಡಿದರೆ ಆಂಜನೇಯ ಸ್ವಾಮಿ ಚಮತ್ಕಾರನೇ ಚಮತ್ಕಾರ. ಇದನ್ನು ಕಂಟಿನ್ಯೂಯಸ್ ಪ್ರೊಸೆಸ್ಸಲ್ಲಿ ಇಟ್ಕೊಬೇಕು. ಅದರಲ್ಲೂ ನಾಳೆ ನೀವೇನಾದರೂ ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ತುಳಸಿ ಹಾರನ ದೇವರಿಗೆ ಸಮರ್ಪಣೆ ಮಾಡಿ ಹನುಮಾನ್ ಚಾಲೀಸ್ 7 ಬಾರಿ ಭಕ್ತಿಯಿಂದ ಪಠಣೆ ಮಾಡಿ, ಖಂಡಿತವಾಗಲೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ. ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಮಾಡಿ, ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ. ನೀವೇನಾದರೂ ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ನಿಜವಾಗ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರ. ನೀವೇನಾದರೂ ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋ ಲೈಕ್ ಮಾಡ್ತೀರ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರ. ಯಾಕಂದರೆ ಕಲಿಯುಗದಲ್ಲಿ ಚಿರಂಜೀವಿ ಆಂಜನೇಯ ಸ್ವಾಮಿ ಅಂಥ ರಾಮ ಸೀತೆನೇ ಒಂದು ಮಾಡಿದಂಥ ಏಕೈಕ ದೇವರು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಮೂಲಾ ನಕ್ಷತ್ರದಲ್ಲಿ ಜನನವಾಗಿರೋದು. ನೋಡಿ, ಮೂಲಾ ನಕ್ಷತ್ರದಲ್ಲಿ ಕಾಳಿದೇವಿ, ಮೂಲಾ ನಕ್ಷತ್ರದಲ್ಲಿ ಪಾರ್ವತೀದೇವಿ, ಮೂಲಾ ನಕ್ಷತ್ರದಲ್ಲಿ ರಾವಣ, ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ, ಮೂಲಾ ನಕ್ಷತ್ರದಲ್ಲಿ ಆಂಜನೇಯ ಸ್ವಾಮಿ. ಎಷ್ಟು ಶಕ್ತಿ ತಾಕತ್ತಿದೆ ಮೂಲಾ ನಕ್ಷತ್ರ. ಸೋಲಾರ್ ಸಿಸ್ಟಮ್ಮಲ್ಲಿ ಮೂಲಾ ನಕ್ಷತ್ರ ಬ್ರಹ್ಮಾಂಡ, ಅಲ್ಲಿಂದನೇ ಎಲ್ಲ ಸೃಷ್ಟಿಯಾಗಿರೋದು. ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ಎಸ್ಪೆಷಲಿ ಮಂಗಳವಾರದಂದು, ಶನಿವಾರದಂದು ಅಂಜನಾದ್ರಿ ಬೆಟ್ಟಕ್ಕೆ ಯಾರು ಹೋಗ್ತಾರೋ ಭಕ್ತಿಯಿಂದ ತುಳಸಿ ಹಾರ ಸಮರ್ಪಣೆ ಮಾಡಿ ಹನುಮಾನ್ ಚಾಲೀಸ್ 7 ಬಾರಿ ಪಠಣೆ ಮಾಡಿ, ಮತ್ತು ಮನೆಯಲ್ಲಿ ಪ್ರತಿದಿನ, ಪ್ರತಿ ವಾರಕ್ಕೆ ಒಮ್ಮೆ, ಮಂಗಳವಾರದಂದು, ಶನಿವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮಾನ್ ಚಾಲೀಸ 7 ಬಾರಿ ಪಠಣೆ ಮಾಡಿದರೆ ಖಂಡಿತವಾಗ್ಲೂ ಇಷ್ಟಾರ್ಥ ಸಿದ್ಧಿ, ಇಷ್ಟಾರ್ಥ ಪ್ರಾಪ್ತಿ ಗ್ಯಾರಂಟಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.